ರಾಜ್ಯ ರಾಜಕಾರಣದಲ್ಲಿ ಈಗ ಆರ್ ಎಸ್ ಎಸ್ ವಿಚಾರದೇ ಸದ್ದಾಗ್ತಿರುವಂಥದ್ದು. ಈ ಹಿಂದೆ ಕಾಂಗ್ರೆಸ್ ನಾಯಕ ಆಗಿರುವಂಥ ಪ್ರಿಯಾಂಕಾ ಖರ್ಗೆ ಹೇಳಿರುವಂಥ RSS ಸಾರ್ವಜನಿಕ ಸ್ಥಳದಲ್ಲಿ ನಿಷೇಧ ಮಾಡಬೇಕು ಎನ್ನುವ ವಿಚಾರ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಇಂದು ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಇದೇ ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಕೂಡ ಒಂದು ಪರೋಕ್ಷವಾಗಿ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಅದೇನೆಂದರೆ, ಪರೋಕ್ಷವಾಗಿ ಸಾರ್ವಜನಿಕ ಸ್ಥಳದಲ್ಲಿ ಯಾವುದೇ ಒಂದು ಖಾಸಗಿ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಪೂರ್ವ ಅನುಮತಿ ಅಗತ್ಯವೆಂಬ ಹೇಳಿಕೆಯನ್ನು ಒಂದು ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಅದರಲ್ಲಿ ಪ್ರಮುಖ ಅಂಶ ಉಲ್ಲೇಖ ಆಗಿರುವಂಥದ್ದು ಇತ್ತೀಚೆಗೆ ಒಂದು ವಿಚಾರ ಚರ್ಚೆಯಲ್ಲಿರುವಂಥ ವಿಚಾರ ಏನಂದರೆ RSS ವಿಚಾರ. ಅದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಪರೋಕ್ಷವಾಗಿ ಸರ್ಕಾರ ಈ ಒಂದು ನಿರ್ಧಾರವನ್ನು ಕೈಗೊಂಡಿದೆ ಎಂಬ ವಿಚಾರ ಚರ್ಚೆ ಆಗ್ತಿರುವಂಥದ್ದು. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬೈಂದೂರಿನ ಶಾಸಕರಾಗಿರುವಂಥ ಗುರುರಾಜ್ ಗಂಟಿಹೊಳೆ ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗುವ. ಸರ್, ಈಗ ರಾಜಕಾರಣದಲ್ಲಿ RSS ವಿಚಾರ ಸಾಕಷ್ಟು ಚರ್ಚೆ ಆಗಿರುವಂಥದ್ದು. ಅದರ ಬೆನ್ನಲ್ಲೇ ಇವತ್ತು ಸಂಪುಟ ಸಭೆ ಒಂದು ಸಭೆ ನಡೆಯಿತು. ಅದರಲ್ಲಿ ಕೂಡ ಒಂದು ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಯಾವುದೇ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಖಾಸಗಿ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅದಕ್ಕೆ ಪೂರ್ವಾನುಮತಿ ಅಥವಾ ಯಾವುದೇ ಅನುಮತಿ ಕಡ್ಡಾಯ ಆಗಿರುವಂಥದ್ದು. ಇದರ ಬಗ್ಗೆ ನೀವು ಮಾತಾಡೋದಾದ್ರೆ ಸರ್. ನಾವು ಇತ್ತೀಚೆಗೆ ಈ ಕಾಂಗ್ರೆಸ್ನ ತನ್ನ ಫೇಲ್ಯೂರ್ಗಳನ್ನು ಕವರ್ ಮಾಡಿಕೊಳ್ಳಿಕ್ಕೆ ಬೇರೆ ಬೇರೆ ರೀತಿ ಸ್ಟ್ರಾಟಜಿಕ್ಕಾಗಿ ಬೇರೆ ಬೇರೆ ರೀತಿಯ ಒಂದು ಪ್ರಪೋಗಂಡ ಸೃಷ್ಟಿ ಮಾಡೋದು ನೋಡ್ತಾ ಇದ್ದೇವೆ. ನಿಮಗೇನು ಚರ್ಚೆ ಆಗ್ತಿತ್ತೇಳಿ ಕಳೆದ 15 ದಿವಸ ತಿಂಗಳಿನಿಂದ ಬಿಹಾರದಲ್ಲಿ ಕಾಂಗ್ರೆಸ್ನ ಸೋಲು, ಕರ್ನಾಟಕದಲ್ಲಿ ಅಧಿಕಾರದ ಫೇಲ್ಯೂರು, ಅಭಿವೃದ್ಧಿ ಇಲ್ಲ, ಅನುದಾನ ಇಲ್ಲ, ಎಲ್ಲಿ ನೋಡಿದರೂ ಸಮಸ್ಯೆಗಳೇ ರಾಶಿ. ಇದನ್ನು ಚರ್ಚೆಯನ್ನು ಡೈವರ್ಷನ್ ಮಾಡೋದು, ಈ ಒಂದು ಉದ್ದೇಶದಲ್ಲಿ ಇನ್ಯಾವುದೋ ವಿಷಯವನ್ನು ಎತ್ತಹಾಕುವ ಪ್ರಯತ್ನ ಕಳೆದ 15 ದಿವಸದಿಂದ ನಾವು ನೋಡ್ತಾ ಇದ್ದೇವೆ. RSS ಏನು ಇವತ್ತು ನಿನ್ನೆ ಬಂದದ 100 ವರ್ಷ ಆಯಿತು. ಏನು ದಿನನಿತ್ಯ ಗಣವೇಶದಲ್ಲಿ ಡ್ರೆಸ್ನಲ್ಲಿ ಓಡಾಡ್ತೇವೆ. ಹೃದಯದಲ್ಲಿ ಸಂಘವನ್ನು ಇಟ್ಟುಕೊಂಡು ಸಾಮಾಜಿಕ ಕಾಳಜಿಯಿಂದ, ರಾಷ್ಟ್ರೀಯತೆಯ ತಲೆಯಿಂದ, ಯೋಚನೆಯಿಂದ ಕೆಲಸ ಮಾಡಿಕೊಂಡಿದೆ. ಇವತ್ತು ನಿನ್ನೆ ಬಂದದಲ್ಲ. ಈಗ ಯಾರು ಮಾತಾಡ್ತಿದ್ದಾರೆ ಇವರು ಹುಟ್ಟುವ ಮೊದಲೂ ಸಂಘ ಇತ್ತು. ಸಂಘ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಸಂಘ ದೇಶದಲ್ಲಿ ಹಳ್ಳಿಗೆ ತಲುಪಿದೆ. ಇವರಿಗೆ ಯಾಕೆ ಇವತ್ತೇ ಗಡಿಬಿಡಿ ಬಿದ್ದದ್ದು ಅನ್ನುವಾಗ ನಮಗೆ ಸ್ಪಷ್ಟ ಅರ್ಥ ಆಗ್ತದೆ. ತಮ್ಮ ಫೇಲ್ಯೂರ್ಗಳನ್ನು ಮುಚ್ಚಲಿಕ್ಕೋಸ್ಕರ ಇನ್ಯಾವುದೋ ಒಂದು ರಾಷ್ಟ್ರೀಯ ವಿಚಾರವನ್ನು ಡಿಸ್ಟರ್ಬ್ ಮಾಡಿದಾಗ ಒಂದಷ್ಟು ಜನ ಮಾತಾಡ್ತಾರೆ, ಈ ವಿಷಯವನ್ನು ಮರೆಮಾಚುತ್ತೇವೆ ಅಂತೇಳಿ ಹೇಳಿ. ಸಂಘ ಯಾವತ್ತು ಯಾರಿಗೆ ಬೆದರಿಕೆ ಹಾಕಿದೆ? ಸಂಘ ಯಾವತ್ತು ಯಾರಿಗೆ ಇನ್ನೊಂದು ಪ್ರಾಣಭಯವನ್ನು ಒಡ್ಡಿದೆ? ಸಂಘ ಅಂತೇಳಿ ಹೇಳುವಂಥದ್ದು ಇಡೀ ಸಮಾಜದ ಸಂಘಟನೆ. ಸಮಾಜದ ಎಲ್ಲರನ್ನೂ ಸೇರಿಸಿಕೊಂಡು ದೇಶವನ್ನು ಕಟ್ಟಬೇಕು, ಇಲ್ಲದೇ ಇದ್ದರೆ ದೇಶ ಕಟ್ಟಲಿಕ್ಕೆ ಆಗುವುದಿಲ್ಲ. ಇದನ್ನು ಹೇಳ್ತಾ ಇರುವ ಸಂಘಟನೆಯನ್ನು ಇವ್ರು ಯಾಕೆ ಆಗಾಗ ಟಾರ್ಗೆಟ್ ಮಾಡ್ಕೋತಾರೆ? ಅವರ ಸಮಸ್ಯೆಗಳಿಗೆ ಯಾಕೆ ಪರಿಹಾರ ಹುಡ್ಕೊಳ್ತಾ ಇಲ್ಲ? ಒಂದು ನಮಗೆ ಗೊತ್ತಿರಬೇಕು, ಸಂಘವನ್ನು ಡಿಸ್ಟರ್ಬ್ ಮಾಡಿದಾಗ, ಇದು ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಅವರು ಅಲ್ಲಿಗೆ ಬರ್ತಾ ಇರೋದು. ಸಂಘವನ್ನು ಡಿಸ್ಟರ್ಬ್ ಮಾಡಿದಾಗೆಲ್ಲ ಸಂಘ ಬೆಳೆದಿದೆ. ನೀವು ಯಾವುದೇ ಭ್ರಮೆ ಇರುವುದು ಬೇಡ. ನಿಮಗೆ 3 ಸರ್ತಿ ಸಂಘವನ್ನು ಬ್ಯಾನ್ ಮಾಡುವ ಪ್ರಯತ್ನ ಮಾಡಿದರು. ಏನಾಯಿತು ಪ್ರತಿ ಸರ್ತಿ? ನಮ್ಮಲ್ಲಿ ಒಂದು ಮಾತಿದೆ, ನದಿ ಸೈಲೆಂಟಾಗಿ ಹರಿತಾ ಇರ್ತದೆ, ಒಂದು ಡ್ಯಾಮ್ ಕಟ್ತೇವೆ. ಡ್ಯಾಮ್ ಕಟ್ಟಿದಾಗ ಆ ಡ್ಯಾಮ್ ತುಂಬಿ ಅಲ್ಲಿಂದ ಬೋರ್ಗರಿತ ಹಾರ್ತದೆ ಅಂತ. ಸೊ ಬ್ಯಾನ್ ಮಾಡೋದು, ಈ ರೀತಿ ಡಿಸ್ಟರ್ಬ್ ಮಾಡಿದಾಗ ಎಲ್ಲವೂ ಸ್ವಯಂ ಸೇವಕ ಮತ್ತೆ ಆ್ಯಕ್ಟಿವ್ ಆಗ್ತಾನೆ, ಮತ್ತೆ ಗಟ್ಟಿ ಆಗ್ತಾನೆ, ಸಂಘಟನೆ ಮತ್ತೆ ಬೆಳೀತದೆ. ನಮಗೂ ಮನಸ್ಸಿನಲ್ಲಿತ್ತು 100 ವರ್ಷ ಆಯ್ತಲ್ಲ ಅಂತ. ಈಗ ನಮಗೆ ಕಾಣ್ತಾ ಇದೆ, ಇಲ್ಲ ಇನ್ನೂ 100 ವರ್ಷ ಬೇಕು ಇಂಥ ಮಾನಸಿಕತೆ ಸ್ಥಿತಿಗಳನ್ನು ಸರಿ ಮಾಡಬೇಕಿದ್ರೆ. ಮತ್ತು ನಮ್ಮ ದೇಶಕ್ಕೆ ಯಾವತ್ತೂ ಹೊರಗಿನವರ ಅಪಾಯ ಆಗಿರಲಿಲ್ಲ. ಹೊರಗಿನವರನ್ನು ನಾವೆಲ್ಲರೂ ಒಟ್ಟಾಗಿ ಎದುರಿಸಿ ಬಿಡ್ಬೋದು. ನಮ್ಮ ಒಳಗಡೆಯ ಈ ಸೈಕಾಲಜಿಗಳೇ ಸಮಸ್ಯೆ ಆದದ್ದು. ಸಂಘದಲ್ಲಿ ಜಾತಿ ಪದ್ಧತಿ ಇದೆಯಾ? ನಿಜವಾಗಿಯೂ ಜಾತಿ ಸಮಸ್ಯೆ ತೆಗಿಬೇಕಿದ್ರೆ ಸಂಘವೇ ಬೇಕಲ್ವಾ? ರಾಷ್ಟ್ರೀಯ ದೇಶಭಕ್ತಿಯನ್ನು ಮೂಡಿಸ್ಲಿಕ್ಕೆ ನಮ್ಮ ಹತ್ರ ಏನೆಲ್ಲ ವ್ಯವಸ್ಥೆ ಇದೆ ಅದನ್ನು ಹೃದಯದಲ್ಲಿ ಕಟ್ತಾ ಬಂದದ್ದು ಸಂಘಟನೆ ಅಲ್ವಾ? ರಾಷ್ಟ್ರೀಯ ವಿಚಾರ ಇಟ್ಟುಕೊಂಡು ಒಂದು ಸಂಘಟನೆ, ಒಂದು ವ್ಯವಸ್ಥೆ, ಒಂದು ಪರಿವಾರ ಕೆಲಸ ಮಾಡ್ತಾಯಿದ್ರಂಥದ್ದು ಯಾವುದು? ಸಂಘ ಪರಿವಾರ. ಅದ್ರ ಜೊತೆಗೆ ಯಾರು ಬೇಕಿದ್ದರೂ ಹಿಂದೂ ಧರ್ಮದ ಬಗ್ಗೆ, ದೇಶದ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ, ಅವ್ರದ್ದೇ ನೇತೃತ್ವದಲ್ಲಿ ಕೆಲಸ ಮಾಡಲಿಕ್ಕೆ ರೆಡಿ ಇರೋದು ಸಂಘಟನೆಗಳು. ಸೊ ಇದನ್ನು ಇಟ್ಟುಕೊಂಡು ಈ ತಮ್ಮ ಫೇಲ್ಯೂರ್ಗಳನ್ನು ಮುಚ್ಚಲಿಕ್ಕೆ ಈ ಪ್ರಯತ್ನ ಮಾಡ್ತಾ ಇರೋದು ಖಂಡಿತ ಹಾಸ್ಯಾಸ್ಪದ. ಇವ್ರು ಎಷ್ಟೇ ತೊಂದರೆ ಮಾಡಲಿಕ್ಕೆ ಹೋದರೂ ಸ್ವಯಂ ಸೇವಕ ಗಡಿಬಿಡಿ ಆಗ್ತಾನೆ, ಸಂಘಟನೆ ಗಡಿಬಿಡಿ ಆಗ್ತದಂತಿಲ್ಲ. ಆದರೆ ತಮ್ಮ ರಾಜಕೀಯ ಉದ್ದೇಶಕ್ಕೋಸ್ಕರ ಇಂಥ ಒಂದು ಸಂಘಟನೆನೇ ಯಾಕೆ ಮುಟ್ಟಿ ನೋಡ್ಕೋತಾರೆ, ಆಗಾಗ ಮುಟ್ತಾರೆ ಅಂತ ನನಗೆ ಅರ್ಥ ಆಗೋದಿಲ್ಲ. ನಾವು ಹೇಳ್ತಾ ಇರೋದಷ್ಟೇ, ಇದು ಇವರ ಪ್ರಪಗಂಡ. ಇವರು ಯಾವತ್ತೂ ಸಹಿತ ತಮ್ಮ ಸ್ವಂತ ತಲೆಯಲ್ಲಿ ಒಂದು ವಿಚಾರ ಮಾಡಲಿಲ್ಲ. ಸ್ವಾತಂತ್ರ್ಯದ ನಂತರ ಕಾಂಗ್ರೆಸ್ ತನ್ನ ಸ್ವಂತ ಒಂದು ವಿಚಾರಧಾರೆ ಇಟ್ಟುಕೊಂಡಿದೆ. ಹೇಳಿ, ಕಾಲಕಾಲಕ್ಕೆ ಆಯಾ ಸಂದರ್ಭದ ರಾಜಕೀಯ ಲಾಭಕ್ಕೋಸ್ಕರ, ಅವತ್ತಿನ ವಿಷಯಕ್ಕೋಸ್ಕರ ಮಾತಾಡಿದೆ ಬಿಟ್ಟರೆ ಒಂದೇ ಅಜೆಂಡಾ ಯಾವತ್ತು ಇಟ್ಟುಕೊಂಡಿದೆ. ನಾವು ಹೇಳ್ತೇವೆ, ಹೌದು ನಾವು ಹಿಂದುತ್ವ ರಾಷ್ಟ್ರೀಯತೆ ವಿಚಾರದಿಂದ ಬದಲಾಗಲೇ ಇಲ್ಲ. ಅವ್ರು ಹೇಳಿ ಯಾವ ವಿಚಾರ ಇಟ್ಕೊಂಡಿದ್ದಾರೆ? ಆಯಿತು, ಎಡಪಂಥ ಆದರೂ ಗಟ್ಟಿ ಇಟ್ಕೊಂಡಿದ್ದಾರೆ. ಒಂದು ಸರ್ತಿ ಎಡಪಂಥ ಹಿಡ್ಕೋತಾರೆ, ಇನ್ನೊಂದು ಸರ್ತಿ ಮೂಲಭೂತವಾದಿಗಳಿಗೆ ಸಹಾಯ ಮಾಡ್ತಾರೆ, ಇನ್ನೊಂದು ಸರ್ತಿ ಮತ್ತೆ ಎಡಪಂಥರ ಸಹಾಯ ತಗೋತಾರೆ. ಇವತ್ತಿನ ಕಾಂಗ್ರೆಸ್ ಅನ್ನುವಂಥದ್ದು ಅವನತಿ ಹಾದಿಯಲ್ಲಿದೆ.
ತಾನು ಮತ್ತೆ ಪುಟಿದು ಹೇಳಬೇಕು, ಅದಕ್ಕೆ ಏನಾದರೂ ವಿಷಯ ಬೇಕು ಅನ್ನುವ ದೃಷ್ಟಿಯಿಂದ ಇಂಥ ಒಂದು ವಿಚಾರಕ್ಕೆ ಕೈ ಹಾಕಿದೆ. ಇತ್ತೀಚೆಗೆ ರಾಜ್ಯ ಸರ್ಕಾರದೇ ನೋಡ್ತೇವೆ ನಾವು, ಯಾವುದೋ ಒಂದು ಎಡಪಂಥವಾದಕ್ಕೆ, ಯಾವುದೋ ಒಂದು ಮೂಲಭೂತವಾದಿಗಳ ಅವರ ವೋಟ್ ಬ್ಯಾಂಕಿಗೋಸ್ಕರ ಏನಾದರೂ ಒಂದು ಮಾಡ್ತಾರೆ. ಅದಕ್ಕೆ ಉದ್ದೇಶ ಇದೆ ಕೇಳಿದ್ರೆ ಖಂಡಿತ ಉದ್ದೇಶ ಇಲ್ಲ. ನಾನು ಹೇಳ್ತಾ ಇರೋದು, ಇವರು 2 ವಿಷಯ ಚೆಕ್ ಮಾಡ್ಕೊಳ್ಳಿ. ಅದು ಖರ್ಗೆ ಅವರು ಇರಲಿ ಅಥವಾ ಇನ್ನೊಬ್ಬರು ಇರಲಿ, ಅವರ ಜಿಲ್ಲೆಗಳಲ್ಲೇ ಇರುವಂಥ ಸಂಘ ಸಂಘಟನೆ ಸಂಘದ ಕಾರ್ಯಕರ್ತರನ್ನ ಇವರಿಂದ ಏನಾದರೂ ಮಾಡಲಿಕ್ಕಾಗ್ತದ ನೋಡಿ. ಖಂಡಿತ ಇದರ 10 ಪಟ್ಟು ಇನ್ನು 2 ವರ್ಷದಲ್ಲಿ ಬೆಳೆದಿರ್ತದೆ. ಕಾರಣ ಇವರ ಇರಿಟೇಷನ್, ಇವರ ಡಿಸ್ಟರ್ಬ್. ಸೈಲೆಂಟಾಗಿ ಕೆಲಸ ಮಾಡಿಕೊಡೋದನ್ನು, ಮೌನವಾಗಿ ಸಾಮಾಜಿಕ ಕೆಲಸ ಮಾಡಿಕೊಡೋದನ್ನು ಸಂಘ ಕಲಿಸಿಕೊಟ್ಟಿರ್ತದೆ. ಯಾವಾಗ ಈ ರೀತಿ ಡಿಸ್ಟರ್ಬ್ ಆಗ್ತದೆ, ಇದು 10 ಪಟ್ಟು ಬೆಳೀತದೆ, ಇನ್ನೇನಾಗಲಿಕ್ಕಿದೆ. ಆದರೆ ಅವರಿಗೆ ನಾನು ಕೇಳೋದು, 3 ಜನ್ರೇಷನ್ನಿಂದ ಅಧಿಕಾರ ಅನುಭವಿಸ್ತಾ ಇದ್ದೀರಿ, ಸ್ವಂತದ್ದನ್ನು ಬೆಳೆಸ್ಕೊಳ್ತಾ ಇದ್ದೀರಿ. ನೀವು ಯಾಕೆ ಈ ಸಮಸ್ಯೆಗಳನ್ನೆಲ್ಲ ಹುಟ್ಟಾಕೊಳ್ಳಿಕ್ಕೆ ಹೋಗ್ತೀರಿ? ನಿಮಗೆ ಯಾಕೆ ಹೊಸ ಸಮಸ್ಯೆಗಳ ಸೃಷ್ಟಿ? ಹಳೆ ಸಮಸ್ಯೆಗಳಿಗೆ ಉತ್ತರ ಕೊಡಲಿಕ್ಕೆ ಆಗದಿದ್ದಾಗ ವಿಷಯ ಡೈವರ್ಷನ್ಗೆ ಈ ಪ್ರಯತ್ನಗಳಲ್ವಾ? ಇದೆಲ್ಲವನ್ನು ಜನರು ಗಮನಿಸ್ತಾರೆ. ಇಡೀ ದೇಶದ, ಇಡೀ ಪ್ರಪಂಚದ ಸ್ವಯಂ ಸೇವಕರು ಅಂತೇಳಿ ಹೇಳುವವರು ದೇಶಕ್ಕೋಸ್ಕರ ಯೋಚನೆ ಮಾಡ್ತಿರುವಾಗ ನೀವು ಇಂಥ ಸಿಲ್ಲಿ ರಾಜಕಾರಣಗಳನ್ನು ಮಾಡಲಿಕ್ಕೆ ಹೋದಾಗ ಸಂಘವೂ ವ್ಯತ್ಯಾಸ ಆಗಲ್ಲ, ದೇಶದ ಮಾನಸಿಕತೆಯೂ ವ್ಯತ್ಯಾಸ ಆಗಲ್ಲ. ವ್ಯತ್ಯಾಸ ಆಗೋದು, ಅವನತ್ಯತ ಹೋಗೋದು ನೀವು ನಿಮ್ಮ ವಿಚಾರವಲ್ಲದ ವ್ಯವಸ್ಥೆ ಮಾತ್ರ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದಿಷ್ಟು ಬೈಂದೂರು ಶಾಸಕರಾಗಿರುವಂಥ ಗುರುರಾಜ ಗಂಟಿಹೊಳ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ರಾಮ್ ಜೊತೆ ಪ್ರಜ್ವಲ್, ಅಮೀನ್, TV9 ಉಡುಪಿ.